ವೆಲ್ಕಮ್ ಟು ಅವರ್ ಚಾನಲ್ ಯೂರೋ ಸಂಚಾರಿ. ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊತಿದ್ದೀವಿ. ನಾವು ಆರಾಮಾಗಿದ್ದೀವಿ. ಸೊ ಇವತ್ತು ನಾವೆಲ್ಲ ಎಲ್ಲಿ ಹೋಗ್ತಿದ್ದೀವಿ, ಯುರೋಪಲ್ಲಿ ಒನ್ ಆಫ್ ದ ಬೆಸ್ಟ್ ಹೈಕ್ ಅಂತಲೇ ಇದಕ್ಕೆ ಕರೀತಾರೆ. ಆಸ್ಟ್ರಿಯಾದಲ್ಲಿರೋದು. ಅದು ನಿಮಗೆ ಸರ್ಪ್ರೈಸ್ ಇರುತ್ತೆ, ನಾಳೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಎಕ್ಸೈಟಿಂಗ್ ಅಂದರೆ, ನಾನು ಪರ್ಸ್ನಲಿ ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಸೊ ನಾನು ನೈಟ್ ಇವತ್ತು ಟೆಂಟಲ್ಲಿ ಉಳ್ಕೊಳ್ಳೋದು. ಸೊ ನನಗದು ತುಂಬ ಎಕ್ಸೈಟ್ ಆಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದನ್ನು. ಸೊ ನೋಡುವ ಹೆಂಗಾಗುತ್ತೆ, ಹೆಂಗಿರುತ್ತೆ ಅಂತ. ನಾವು ಟೆಂಟ್ ಎಲ್ಲಿ ಡೆಕತ್ಲಾನಲ್ಲಿ ತೊಗೊಂಡಿರೋದು. ಈ ಸಮ್ಮರ್ ಬಂದರೆ ಟೆಂಟ್ಗಳ್ದೆಲ್ಲ ಒಂಥರ ನಮ್ಮದ್ರಲ್ಲಿ ಇವಾಗೇನೋ ಒಂದು ಸೀಸನ್, ಮಾವಿನ ಹಣ್ಣಿಂದು ಮೇಳ ಎಲ್ಲ ಮಾಡ್ತಾರಲ್ಲ, ಅದೇ ಥರ ಸಮ್ಮರ್ ಬಂದರೆ ಟೆಂಟ್ ಫುಲ್ ಎಲ್ಲ ಹೊರಗಡೆ ಎಲ್ಲ ಹಾಕಿರ್ತಾರೆ. ಸೊ ನೀವು ಅದನ್ನು ಹೋಗಿ ನಿಮ್ಗೆ ಯಾವ ಥರ ಸ್ಪೆಸಿಫಿಕೇಶನ್ ಬೇಕೋ ಅದು ತೊಗೋಬೋದು. ಸೊ ನಾವು ಇವಾಗ ಇಲ್ಲೊಂದು ಕ್ವಿಕ್ ಡಿನ್ನರ್ ಸ್ಟಾಪ್ ಅಂತ ಮಾಡಿದ್ದೀವಿ. ನಾವಿವಾಗ ನಾನು ಪಲಾವ್ ತೊಗೊಂಬಂದಿದ್ದೆ ಮನೆಯಿಂದ. ಎಲ್ಲ ಟೇಸ್ಟ್ ನೋಡ್ತಾ ಇರ್ಬೋದು. ನೋಡೋಣ ಹೆಂಗಿದೆ ಪಲಾವ್. ಟ್ರೈ ಮಾಡಿಲ್ಲ. ಬಿಸಿಬೇಳೆ ಬಾತ್ ಇದೆ, ಪಲಾವ್ ಇದೆ, ಸೌತೆಕಾಯಿ ಇದೆ, ಆಮೇಲೆ ಕರಂಡಿ ಇದೆ, ತೇಪ್ಲಾ. ಫುಲ್ ಫ್ಲೆಜ್ ಮೀಲ್ಸ್ ಮಾಡ್ಬಿಟ್ಟು ಮಕ್ಕಳು ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. ಇವರು ನಂಬರ್ 1 ಡ್ರೈವರ್, ಇವರು ನಂಬರ್ 2 ಡ್ರೈವರ್, ಅವರು ತಲೆ ತಿನ್ನೋ ಡ್ರೈವರ್. ಇವಾಗ ನಿಮ್ಮ ಕಾರಲ್ಲಿ ಹಾಕ್ತೀನಿ ಅನ್ನ. ಇಲ್ಲಿ ನೋಡಿ, ನಾವು ಪಾರ್ಕಿಂಗಿಂದ ಇನ್ನೇನು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೊಂದು ಯಾರೋ ಕಾರು ಹಿಂದ್ಗಡೆನೆ ಯಾಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಯಾವುದೋ ರಿವರ್, ಲೇಕ್ ಎಲ್ಲ ಹೋಗ್ಬಿಟ್ಟು ಹಂಗೆ ಧುಮ್ಕಕ್ಕೆ ಚೆನ್ನಾಗಿದಲ್ಲ ಅವ್ರದ್ದೇ ಯಾಟ್. ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾನೆ ಹೋಯಿತು. ಆದರೆ ದಾರಿಯಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ವಿ. ಸೊ ನಾವು ಅಂದ್ಕೊಂಡಿದ್ದ ಟೈಮಿಗೆ ರೀಚ್ ಆಗಲ್ಲ ಅಂತ ಅನ್ನಿಸ್ತಿದೆ. ಸೊ ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಪ್ರಾಬಬ್ಲಿ 12 ಗಂಟೆ ಆಗ್ಬೋದು ಇವಾಗ ಕ್ಯಾಂಪಿಂಗ್ ಸೈಟ್ ರೀಚ್ ಆಗೋಕ್ಕೆ. ಲಕ್ಕಿಲಿ ನಮ್ಮದು ಟೆಂಟ್ ಬಂದುಬಿಟ್ಟು ಪಾಪಪ್ ಟೆಂಟು. ಸೊ ನಾವು ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 12 ಆಗಿದೆ. ನಮ್ಮದು ಟೆಂಟ್ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ದು ಅಷ್ಟೇ ಟೆಂಟ್ ಇರೋದು, ಇನ್ನೆಲ್ಲರದ್ದು ಕ್ಯಾಂಪರ್ ವ್ಯಾನ್ಗಳಿದೆ. ಬಟ್ ಓಕೆ, ಹಾಕೋಣ ಇವಾಗ.
ಮಿಸ್ಸಿಂಗ್ ಅಂದರೆ ಅವ್ರಿಗೆ ಮೆಡಿಟೇರಿಯನ್ ಸೂಪರ್ ಆಗಿ ಕಾಣಿಸ್ತದೆ. ಸೊ ಹೋಗೋ ದಾರಿಯಲ್ಲಿ ನನ್ನ ಗಂಡ ನನಗೆ ಆರೆಂಜ್ ತಿನ್ನಿಸ್ತಾರೆ, ನಾನು ತಿನ್ನಿಸ್ಬೇಕು. ಬಟ್ ಡ್ರೈವ್ ಮಾಡ್ಕೊತ ನನಗೆ ಆರೆಂಜ್ ತಿನ್ನಿಸ್ತಿದ್ದಾರೆ. ಹಿಂದೆ ಪೂಜಾ ಮಧು ಅವರು ಏನು ಮಾಡ್ತಿದ್ರಾ? ಪೀನಟ್ ಬಟರ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೀವಿ. ಏನೋ ಮಾಡ್ತಿದಾರಪ್ಪ, ನಮಗೆ ಕಾಣಿಸ್ತಿಲ್ಲ. ಬಟ್ ಏನೋ ಮಾಡ್ತಿದ್ದಾರೆ, ಸೌಂಡ್ ಆಗ್ತಿದೆ ಅಷ್ಟೇ. ಓಕೆ, ಸೊ ಆನ್ ದ ವೇನೆ ಬ್ರೇಕ್ಫಾಸ್ಟ್ ಥರ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅದರ ವ್ಯೂ ಮಾತ್ರ ಆಗಿದೆ. ಪೂಜಾ ಇಲ್ಲೇ ಸೆಟ್ಲ್ ಆಗ್ತಾಳಂತೆ. ಸೊ ಮಧು ಅವರು ಇಲ್ಲಿ ಮನೆ ಕಟ್ಟಿಸ್ಬೇಕು. ನನ್ನ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇಲ್ಲಿ ಹುಡ್ಕೊ ಬನ್ನಿ ಪ್ಲೀಸ್. ಈಸಿ ಅಲ್ಲ ನಮಗೆ ಟೆಂಟ್ ಹಾಕೋದು, ಅದು ಇದು ತೊಂದರೆ ಇಲ್ಲ, ಮನೆಗೆ ಬರ್ಬೋದು. ಕೆಳಗೆ ಒಂದು ಮನೆ ಇದೆ, ಅದು ನೋಡಿ ಸಿಗುತ್ತಾ ಅಂತ. ಎಲ್ಲಿ ನೋಡಿ ಅದು ಮನೆ ಅಲ್ಲ. ಸೊ ಇಲ್ಲೊಂದು ಟೋಲ್ ಕಟ್ಟಬೇಕು, 19 ಯೂರೋ ವಿತ್ ಪಾರ್ಕಿಂಗ್ ಚಾರ್ಜ್. ಅದು ಇಲ್ಲಿ ಟೋಲ್ ಕಟ್ಟಿ ಇಲ್ಲಿಂದ ಎಂಟ್ರಿ. ಹೆಂಗಿದೆ ಟನಲ್ಲು? ಎಸ್ಥೆಟಿಕ್ ಆಗಿ ನ್ಯಾಚುರಲ್ ಆಗಿದೆ. ಒಂಥರ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಕಡ್ದ್ಬಿಟ್ಟು ಬಿಟ್ಬಿಟ್ಟಿರೋದು ಲೈಟ್ ಹಾಕಿ ಸಿಮೆಂಟ್ ಇಲ್ಲ. ಟೋಲ್ ಇದು ಫಸ್ಟ್ ಟೈಮ್ ಜರ್ಮನಿ, ಆಸ್ಟ್ರಿಯಾ ಅಲ್ಲ ಇದು. ಏನೋ ಅದು ಒಂಥರ ಡ್ಯಾಮ್ ಅದು ನೋಡಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಇಷ್ಟು ಬೆಟ್ಟದ ಮೇಲೆ. ಅಲ್ಲಿ ಹಿಂದೆಗಡೆ ಒಂದು ಕೆರೆ ಇದೆ, ನಾವೀಗ ಹೋಗ್ತಿದೀವಲ್ಲ ಹೈಕ್ ಮಾಡಕ್ಕೆ. ಆ ಕೆರೆಗೆ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಕಟ್ಟಿದ್ದಾರೆ, ನಾವು ಅಲ್ಲಿಗೆ ಹೈಕ್ ಮಾಡಕ್ ಹೋಗ್ತಿರೋದು. ಆ ಕೆರೆ ಕಟ್ಟಿರೋ ಡ್ಯಾಮ್ ಇದು, ಕೆಳಗಡೆ ಎಲ್ಲ ನೀರೆಲ್ಲ ನೋಡೋದು ಡ್ಯಾಮ್ ಹೆಂಗಿದೆ. ಓಕೆ ಓಕೆ. ಕಾರಲ್ಲಿ ಬರೋಕ್ಕೆ ಸಾಹಸ ಪಡ್ತಾ ಇದೀವಿ ಅವಾಗಿಂದ. ಇವರು ಡ್ಯಾಮ್ ಕಟ್ಟಕ್ಕೆ ಹೆಂಗೆ ಬಂದಿರಬೇಕು ಟ್ರಕ್ಗಳು ಆ ಟೈಮಲ್ಲೆಲ್ಲ ಅಂತೆ. ಆಮೇಲೆ ಈ ಥರ ಡ್ಯಾಮ್ ಮುಂದೆ ಹೆಂಗೆ ಹೋಗ್ತಾ ಇರೋದು, ಯಾವಾಗ ಹೋಗಿದ್ದಿಲ್ಲ ಡ್ಯಾಮ್ ನೋಡ್ಕೊಂತ ಅಲ್ವಾ? ಎಲ್ಲ ಪಾರ್ಕ್ ಮಾಡಿ ಡ್ಯಾಮ್ ನೋಡ್ತಾ ಇದ್ವಿ. ಇವಾಗ ಸೊ ನಾವಿವತ್ತು ಡೆಕ್ಕತ್ಲಾನಿಗೆ ಬಂದಿದ್ದೀವಿ. ಇಲ್ಲಿ ಡೆಕ್ಕತ್ಲಾನ್ ಏನಕ್ಕೆ ಬಂದಿದ್ದೀವಪ್ಪ ಅಂದರೆ ಒಂದು ಟೆಂಟ್ನ ರೆಂಟ್ ಮಾಡೋಣ ಅಂತ. ಏನಕ್ಕೆ ಅಂದರೆ ನೆಕ್ಸ್ಟ್ ಅಲ್ಲ, ಒಂದು 2 ವೀಕ್ಸ್ ಆದಮೇಲೆ ನಾವು ಒಂದು ಹೈಕ್ ಹೋಗ್ತಿದ್ದೀವಿ ಆಸ್ಟ್ರಿಯಾದಲ್ಲಿ. ಅಲ್ಲಿ ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ನನ್ನ ಗಂಡ ಆಲ್ರೆಡಿ ಮಾಡಿದ್ದಾರೆ ಹೈಕ್, ಟೆಂಟ್ ಅದೆಲ್ಲ ಅಲ್ಲಿ ಸ್ಟಾಕ್ ಅಂಗಡಿ, ಐ ಮೀನ್ ಇಂಡಿಯಾದಲ್ಲಿ ಎಷ್ಟೊಂದು ಕಡೆ ಮಾಡಿದ್ದಾರೆ, ನಾ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ತೊಗೊಳಕ್ಕೆ ಬಂದಿಲ್ಲ, ರೆಂಟ್ ಮಾಡುವ, ಚೆನ್ನಾಗಿ ಅನಿಸಿದ್ರೆ ಬೇಕಾದ್ರೆ ಒಂದ್ಸಲ ತೊಗೊಳೋಣ, ಹೆಂಗೆ ಕಂಫರ್ಟ್ ಅನಿಸುತ್ತಾ ಏನು ಅಂತ. ಸೊ ಸದ್ಯಕ್ಕೆ ರೆಂಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಸಮ್ಮರ್ ಬಂದರೆ ಇದು ಕಾಮನ್ನು, ಬೀಚು, ಅವ್ರ ಕಯಾಕಿಂಗು, ಪೆಡ್ಲಿಂಗು, ಆಮೇಲೆ ಈ ಥರ ಟೆಂಟ್ ಮಾಡ್ಕೊಳೋದು ಇದೆಲ್ಲನೂ ಕಾಮನ್ನೇ. ಸೊ ಇವಾಗ ಹೋಗಿ ನೋಡುವ. ಇದೆಲ್ಲ ಮೇ ಬಿ 1 ಪರ್ಸನ್ಗೆ ಅನಿಸುತ್ತೆ. ಇದು ಸ್ವಲ್ಪ ದೊಡ್ಡದಿದೆ. ಇದು 4 ಜನ ಇರೋದು ಇದ್ರೊಳಗಡೆ. ಇದಾ 4 ಜನ 4 ಮೆಂಬರ್ಸ್ ಮಲಗ್ಬೋದಾ? ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಸೆಂಟ್ರಲ್ಲಿ
ಓಕೆ. ಓ ಅದು ಜಿಪ್ ಓಕೆ ಓಕೆ. ಒಳಗಡೆ ಜಿಪ್ ಓಪನ್ ಮಾಡಿದ್ರೆ ಒಂದಿದೆ. ಓಕೆ ಓಕೆ. ನಾನು ಇಷ್ಟರಲ್ಲಿ 4 ಜನ ಮಲ್ಬೋದು. ಈ ಕಡೆ ಇಬ್ರು 2 ಬೆಡ್ರೂಮ್ ಮನೆ ಇದು. ನೈಸ್. ಇದು ಚೆನ್ನಾಗಿದೆ ಅಲ್ವಾ? ಇದು ಪೂಜಾ ಅವರು ನಾವು ಈ ಥರ ತಗೋಬೋದಲ್ವಾ ಕಡಿಮೆ ಆಗುತ್ತಾ? ರೆಂಟಿಗೆ ಇರ್ಬೇಕಲ್ಲ, ನೋಡೋಣ ಯಾವ್ದಾದ್ರು ಬಿಟ್ಟಿದೆ. ಅದೊಂದು ನೋಡೋಣ ಬಾ. ಇದಂತೂ ಮನೆ ಥರ ಇದೆ. ಇದೆಷ್ಟು ಜನದ್ದು? ಮೇ ಬಿ ಇದರಲ್ಲಿ ಒಂದು ಕಂಫರ್ಟ್ ಆಗಿರ್ಬೋದು. ಇದೆಷ್ಟು ಜನದ್ದು ಇದು? ಇವೆಲ್ಲ 4 ಜನದ್ದು. ಇದು 6 ಜನ. ಇದು 4 ಅಲ್ಲ, ಇದು 4 ಜನ. ಇದು ಎಷ್ಟು ದೊಡ್ಡದಿದೆ ಇದು? ಅವರು ಫುಲ್ ಬರೀ ಮಲ್ಕೊಳಕ್ಕಂತ ಕಾನ್ಸೆಪ್ಟ್ ಅಲ್ಲ ಇದು. ಓಕೆ ಓಕೆ, ಮನೆ ಥರ. ಇಲ್ಲಿ 4 ಜನ ಮಲ್ಕೊಳ್ಳೋದು, ಆ ಕಡೆ ಇಬ್ರು ಈ ಕಡೆ ಇಬ್ರು. ಮೈ ಗಾಡ್. ಇಲ್ಲಿ ಅವರು ಸೆಟಪ್ಗಳು ಇಟ್ಕೋತಾರೆ. ಕುಕ್ಕಿಂಗ್ ಥರ ಆ ಥರ. ಅದೇ ಕಿಚನ್, ಕೂತ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ ಇವೆಲ್ಲ. ಇಲ್ಲೂ ಜಿಪ್ ಇದೆ ಅಂದರೆ ಏನಾದರೂ ಇಟ್ಕೊಳಕ್ಕೆ. ಅದು ಪೌಚ್. ಅದು ಪೌಚ. ತರ್ಸು ಈ ಥರ ಪೌಚ್ ಇಲ್ಲಿ ಏನೋ ಇಟ್ಕೊಳ್ಳೋಂಥದ್ದು. ಓಕೆ ಓಕೆ. ಇದನ್ನು ಟೆಂಟ್ ಸೆಟಪ್ ಮಾಡೋಷ್ಟೊತ್ತಿಗೆ ನಾವು ಟ್ರೆಕ್ಕೆ ಮಾಡ್ಬೋದು, ಬಂದ್ಬಿಡ್ಬೋದು. ಇದೆಲ್ಲ ತುಂಬ ಲಾಂಗ್ ಡೇಸ್ ಇರ್ತಾರಲ್ಲ ಅವ್ರಿಗೆ ಅಂತ ಇವೆಲ್ಲ. ಅದೇ ಇವೆಲ್ಲ ಹಂಗೆ ಅಲ್ವಾ? ಸರಿ, ಇವಾಗ ಒಳಗೆ ಹೋಗ್ಬಿಟ್ಟು ರೆಂಟ್ ಎಷ್ಟು ಅಂತ ಕೇಳೋಣ. ಮತ್ತೆ ಯಾಕೆ ಒಳಗೆ ಹೋಗ್ತಿದ್ಯಾ? ಓ, ಇದು ಎಷ್ಟು ಮೆಂಬರ್ಸ್ ಇದು? ಇದು 8 ಜನ. ಇದು 4 ಬೆಡ್ರೂಮ್ ಇದೆ ಇದರಲ್ಲಿ. ಓ, ದಿಸ್ ಇಸ್ 1 ಬೆಡ್ರೂಮ್. ಇದು 1250 €. 3 ಬೆಡ್ರೂಮ್. Where does it say that? It's 90. ಇದು 1 ಬೆಡ್ರೂಮ್. ಚೆನ್ನಾಗಿದೆಲ್ಲ. ಒಂದು ಫುಲ್ ದೊಡ್ಡ ಫ್ಯಾಮಿಲಿ ಬಂದು ಇರ್ಬೋದು. 890 €. I think all of us can sleep in it. ಇದನ್ನು ಕೊಡ್ತಾರಾ? ಅದು ಸ್ಲೀಪಿಂಗ್ ಬ್ಯಾಗು? No, I do not think so. ಅದೆಲ್ಲ ಇಲ್ಲ, ಬರೀ ಇದೇನು ಕಾಣಿಸಿದೆ ಇದಕ್ಕೆ 890. ಅದು ನೋಡಿ 1250. ಓಕೆ, ಅದೇ ಅದು ತುಂಬ ದೊಡ್ಡದಿದೆ ಅದಕ್ಕೆ. How big is this one? Is it 1000? ಓಕೆ, ಬನ್ನಿ ಹೋಗೋಣ ಒಳಗೆ. Oh my! This is a house. This is not a tent. This is a house. ನಾನು ಇಷ್ಟ ತನಕ ನೋಡಿದ್ದು ಹಂಗೆ ಇದ್ದಿದ್ದಲ್ವಾ? This is sleeping.